ಎಲ್ಲರಿಗೂ ಸ್ವಾಗತ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ. ಎಸ್, ಈವನ್ ಲಿಟಲ್ ಒನ್ಸ್ ಆಲ್ಸೋ, ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರಿಗೂ, ಹಿರಿಯರ ತನಕ ಎಲ್ಲರಿಗೂ, ಎಲ್ಲ ಕುಟುಂಬಗಳಿಗೆ ಸ್ವಾಗತ. ಯಾಕಂತ ಹೇಳಿದರೆ, ಒಂದು ವೇಳೆ ಯೋಚನೆ ಮಾಡಿ, ಇವಾಗ ನಮಗೆ ಯೇಸು ಸ್ವಾಮಿ ಕಣ್ಣಿಗೆ ಕಾಣಲ್ಲ, ಅವ್ರ ಮನೆಗೆ ಬಂದಿದ್ದೀವಿ, ಅವ್ರು ಯಾರನ್ನಾದರೂ ಬಿಡ್ತಾರಾ ಸ್ವಾಗತಿಸದೆ? ಇಲ್ವಲ್ಲ. ಹಿ ಲವ್ಸ್ ಎವ್ರಿ ಒನ್. ಅವ್ರು ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ. ಎಲ್ಲರಿಗೂ ಪರ್ಸ್ನಲ್ ಆಗಿ, ವೈಯಕ್ತಿಕವಾಗಿ ನಿಮಗೆ ಸ್ವಾಗತ ಅಂತೇಳಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಿಮ್ಮನ್ನು ಸ್ವಾಗತಿಸ್ತಾರೆ. ಎಸ್, ಆ ಒಂದು ಸ್ವಾಗತ ಯೇಸು ಸ್ವಾಮಿ ನಿಮ್ಮೆಲ್ಲರನ್ನು ಕೋರ್ತಾ ಇದ್ದಾರೆ. ಈ ಒಂದು ಪ್ರಾರ್ಥನಾಲಯಕ್ಕೆ, ಈ ಒಂದು ಸಭೆಗೆ ಯೇಸು ಸ್ವಾಮಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ. ಹೌದು, ಇವತ್ತು ನೀವು ಈ ಒಂದು ಪ್ರಾರ್ಥನಾಲಯಕ್ಕೆ ಯಾಕೆ ಬಂದಿದ್ದೀರಾ? ಗಟ್ಟಿಯಾಗಿ ಮಾತಾಡಬೇಕು. ದೇವ್ರ ಮಕ್ಕಳಲ್ವಾ? ಆರಾಧಿಸೋಕ್ಕೆ. ಎಸ್, ಎನಿಬಡಿ ಬೇರೆ ಆನ್ಸರ್ಸ್? ನೀವು ಪರ್ಸ್ನಲಿ ನಿಮ್ಮ ಆನ್ಸರ್ ಹೇಳಿ. ಎಸ್, ದೇವರನ್ನು ಇನ್ನೂ ಯಥೇಚ್ಛವಾಗಿ ಅರಿತುಕೊಳ್ಳಲು. ಎಸ್, ಬೇರೆ? ನಾನು ಯಾಕೆ ಬಂದಿದ್ದೀನಿ ಈ ಒಂದು ಆಲಯಕ್ಕೆ? ಯಾಕಕ್ಕ? ಮನಸ್ಸಲ್ಲಿ ಇರಬೇಕು, ಯಾಕಂತ ಆನ್ಸರ್ ಇರಬೇಕು. ದೇವರನ್ನು ಸ್ತುತಿ ಮಾಡೋದಕ್ಕೆ. ಒಬ್ಬರು ಮಾತ್ರ ಪಾಪ ಆನ್ಸರ್ ಕೊಡ್ತಾ ಇದ್ದಾರೆ, ಅವರಿಗೆ ಇವತ್ತು ಖಂಡಿತ ಮಾಡೋದಕ್ಕಾಗಿದೆ. ಉಳಿದವರು ಏನಿಲ್ವಾ, ಸುಮ್ಮನೆ ಬಂದಿದ್ದೀರಾ ದೇವ್ರ ಜೊತೆ ಮಾತಾಡೋದಕ್ಕೆ, ಕೃತಜ್ಞತೆ ಸಲ್ಲಿಸೋದಕ್ಕೆ ಅಲ್ವಾ? ಸ್ತುತಿ ಆರಾಧನೆಯಲ್ಲಿ ನಾವು ಏನು ಮಾಡಬೇಕು? ಸ್ತುತಿಸಬೇಕು, ಆರಾಧಿಸಬೇಕು. ಸ್ತುತಿಸಬೇಕು, ಆರಾಧಿಸಬೇಕು. ಸ್ತುತಿ ಆರಾಧನೆ. ಬೇರೆ ಏನು ಮಾಡಿದ್ರು ವ್ಯರ್ಥ. ಎಸ್ ಆರ್ ನೋ? ಹೌದಲ್ವಾ? ಸ್ತುತಿ ಆರಾಧನೆ ಬಿಟ್ಟು ನಾವು ಬೇರೆ ಏನೋ ಸುಮ್ಮನೆ ಬಂದಿದ್ದೀವಿ, ಸುಮ್ಮನೆ ಬಂದು ಏನೋ ಹೇಳಿ ಹೋಗ್ತೀವಿ, ಏನೋ ಮಾಡಿ ಹೋಗ್ತೀವಿ, ಅದು ವೇಸ್ಟ್ ಆಗುತ್ತೆ. ಬಂದಿರೋ ಉದ್ದೇಶ ಸ್ತುತಿಸಲು, ಆರಾಧಿಸಲು, ದೇವರನ್ನು ಆಲಿಸಲು, ದೇವ್ರ ಜೊತೆ ಮಾತಾಡಲು. ಸೊ ಆ ಉದ್ದೇಶ ಇಲ್ಲಿ ನೆರವೇರಬೇಕು ನಮ್ಮೊಬ್ಬೊಬ್ಬರಲ್ಲಿ. ಆ ಉದ್ದೇಶ ಬಿಟ್ಟು ಬೇರೆ ಉದ್ದೇಶಗಳಿಂದ ಬಂದರೆ, ವಾಪಸ್ ಹೋದರೆ ಬರೀ ಕೈಯಲ್ಲಿ ಬಂದು ಬರೀ ಕೈಯಲ್ಲಿ ಹೋದ ಹಾಗೆ. ಆದರೆ ಈ ಉದ್ದೇಶ ನೆರವೇರಿದರೆ ಸ್ತುತಿಸ್ತೀವಿ, ಆರಾಧಿಸ್ತೀವಿ, ದೇವ್ರ ವಾಕ್ಯಗಳನ್ನು ಆಲಿಸ್ತೀವಿ, ಆ ವಾಕ್ಯಗಳ ತುಂಬಿಸ್ಕೊಂಡು ಮನೆಗೆ ಹೋಗ್ತೀವೋ, ನಾವು ಫುಲ್ಲಾಗಿ ಹೋಗ್ತೀವಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವ್ರ ವಾಕ್ಯ, ಕೀರ್ತನೆಗಾರ ಯಾವಾಗಲೂ ಇಂಗ್ಲೀಷಲ್ಲಿ ಒಂದು ವರ್ಡ್ ಯಾವಾಗಲೂ ಗ್ರೇಟ್ ಈಸ್ ಆ ಗಾಡ್ ಅಂತ ಎಲ್ಲ ಕಡೆ ಕೀರ್ತನೆಗಾರ ರಿಪೀಟ್ ಮಾಡ್ತಾನೆ. ಗ್ರೇಟ್, ನಮ್ಮ ದೇವರು ಅತಿ ಶ್ರೇಷ್ಠರು, ಯಾವಾಗಲೂ ರಿಪೀಟ್ ಮಾಡ್ತಾನೆ. ಗ್ರೇಟ್ಲಿ ಟು ಬಿ ಪ್ರೈಸ್ಡ್ ಅಂತ. ಅವರನ್ನು ಶ್ರೇಷ್ಠತೆಯಿಂದ ನಾವು ಆರಾಧಿಸಬೇಕು, ಸ್ತುತಿಸಬೇಕು ಅಂತ. ಯಾಕೆ ಅವರು ಶ್ರೇಷ್ಠರು ಅಂತ ನಾನು ಆ ಪ್ರಶ್ನೆಯನ್ನು ಕೇಳುವಾಗ ಸಡನ್ಲಿ ನನಗೆ ಒಂದು ವಾಕ್ಯ ಸಿಕ್ತು. ಕೀರ್ತನೆ 8 ವಾಕ್ಯ 3, ವಾಕ್ಯ 3, 4. ಓಕೆ, 1, 3, 4 ಓದೋಣ. ಪ್ರಭು, ಓ ನಮ್ಮ ಪ್ರಭು, ಎನಿತೋ ಮಹಿಮಾನ್ವಿತ, ಹರಡಿವೆ ನಿನ್ನ ಸಿರಿನಾಮ ಜಗದಾದ್ಯಂತ. 3ನೇ ವಾಕ್ಯ, ಆಕಾಶ ಮಂಡಲ ನಿನ್ನ ಕೈ ಕೆಲಸವಯ್ಯ, ಚಂದ್ರ ನಕ್ಷತ್ರಗಳು ನಿನ್ನ ರಚನೆಗಳಯ್ಯ, ಇಂತಿರಲು ಮನುಜನು ಎಷ್ಟರವನು, ನೀನವನನ್ನು ಲಕ್ಷಿಸಲು, ಏತರದವನು ನರಮಾನವನು, ನೀನವನನ್ನು ಪರಾಮರಿಸಲು. ಅಂದರೆ ನನಗೆ ಒಂದೇ ನೆನಪು ಬಂತು, ಚಂದ್ರನ ಗಾತ್ರ. ಚಂದ್ರನ ಗಾತ್ರ ಎಷ್ಟಿದೆ ಗೊತ್ತಿದೆಯಾ? ನಮಗೆ ಇಷ್ಟೇ ಕಾಣೋದು ಇಲ್ಲಿಂದ ನೋಡುವಾಗ, ಇಷ್ಟೊಂದು ಬಟ್ಟಲಷ್ಟು. ಓಕೆನಾ? ಕೆಲವು ಸೈಂಟಿಸ್ಟ್ ಇದ್ದಾರೆ, ಅವ್ರು ಸ್ವಲ್ಪ ಅನ್ವೇಷಣೆಗಳನ್ನು ಮಾಡ್ತಾರೆ. ಸೊ ಅವರೇನು ಮಾಡ್ತಾರೆ, ಚಂದ್ರನ ಹತ್ತಿರ ಹೋಗಿ ಎಷ್ಟಿದ್ದಾನೆ ಅಂತ ಫೈಂಡ್ ಔಟ್ ಮಾಡಿ ಅವ್ರು ಬರೆದಿದ್ದಾರೆ. ಸೊ ಅವನ ಗಾತ್ರ ನೋಡೋಕ್ಕೆ ಹೋದರೆ ರಿಸರ್ಚ್ ಪ್ರಕಾರ 3500 ಕಿಲೋಮೀಟರಷ್ಟು ಕಾಣುತ್ತೆ. ಎಷ್ಟು? 3000, ನಿಯರ್ಲಿ ಅಪ್ರಾಕ್ಸಿಮೇಟ್ಲಿ 3500 ಇಡೋಣ ಕಿಲೋಮೀಟರಷ್ಟು ಇದೆ.
ಭೂಮಿ ಎಷ್ಟಿದೆ ಅಂತ ಹೇಳುವಾಗ 12,700 ಸುಮಾರು ಕಿಲೋಮೀಟರ್ ಅಷ್ಟಿದೆ. 12,700. ಸೊ ಭೂಮಿಯನ್ನು 4 ಭಾಗ ಮಾಡಿದರೆ 1 ಭಾಗ ಚಂದ್ರ ಅಷ್ಟು ದೊಡ್ಡ ಇದ್ದಾನೆ. ಯೋಚನೆ ಮಾಡಿ. ಇವಾಗ ನಾವು ಇಲ್ಲಿಂದ ಬಟ್ಟಲಷ್ಟು ನೋಡ್ತೀವಿ. ಸೈಂಟಿಸ್ಟ್ಗಳು ಎಷ್ಟು ದೊಡ್ಡ ಇದ್ದಾನೆ ಅಂತೇಳಿ ಫೈಂಡ್ ಔಟ್ ಮಾಡಿ, ಅಲ್ಲಿ ಎಷ್ಟೋ ವರ್ಷಗಳು ಕಳೆದ ಮೇಲೆ ಫೈಂಡ್ ಔಟ್ ಮಾಡಿ ಅವರು ಅನ್ವೇಷಣೆ ಮಾಡಿ ಬಂದಾಗ ಅವರಿಗೆ ನಾವು ಹಾರ ಹಾಕ್ತೀವಿ. ಏನೋ ತುಂಬ ದೊಡ್ಡ ಸಾಧನೆ ಅಂತೇಳಿ ಅವರಿಗೆ ಪ್ರಶಸ್ತಿ ಕೊಡ್ತಾರೆ. ಅವ್ರ ಬಗ್ಗೆ ಎಲ್ಲ ಕಡೆ ಪ್ರಚಾರ ಆಗುತ್ತೆ. ಆಲ್ರೆಡಿ ಅಲ್ಲಿ ಚಂದ್ರ ಇಟ್ಟವನನ್ನು ಯಾರು ಗಮನಿಸ್ತಾ ಇಲ್ಲ ಅಂತ ಇದು ಸೈನ್ಸ್ ಪ್ರಕಾರ ಹೇಳೋದಾದರೆ ಟ್ರಿಲಿಯನ್ ನಕ್ಷತ್ರಗಳಿವೆ ಅಂತೆ. ಟ್ರಿಲಿಯನ್ ಮಿಲಿಯನ್ ಬಿಲಿಯನ್ ಟ್ರಿಲಿಯನ್ ನಕ್ಷತ್ರಗಳಿವೆ ಅಂತೆ. ಅವೆಲ್ಲವನ್ನು ಕೀರ್ತನೆಗಾರ ಹೇಳ್ತಾನೆ 147 ಕೀರ್ತನೆಯಲ್ಲಿ ಒಂದೊಂದಕ್ಕೂ ನಕ್ಷತ್ರಕ್ಕೆ ಹೆಸರಿಡಿದು ಕರೀತಾನೆ ದೇವರು. ನಮಗೆ ಕಾಣೋದು ಮೇ ಬಿ 3,000. ಇವಾಗ ಏನಿಟ್ಟು ನಾವು ನೋಡ್ತೀವಿ ನಕ್ಷತ್ರಗಳನ್ನು ನೋಡಬೇಕಾದ್ರೆ ಟೆಲಿಸ್ಕೋಪ್ ಇಟ್ಟು ನೋಡುವಾಗ ಒಂದು 3-4 ಸಾವಿರ ನಮಗೆ ಕಾಣ್ಬೋದು ನಕ್ಷತ್ರಗಳು. ಆದರೆ ಎಷ್ಟೋ ಟ್ರಿಲಿಯನ್ ನಕ್ಷತ್ರಗಳಿವೆ ಅಂತೆ. ಅದು ಕೂಡ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಅಬ್ರಾಹ್ಮನಿಗೆ ಹೇಳಿದ ನಿನ್ನ ಸಂತತಿ ನಕ್ಷತ್ರಗಳಿಗಿಂತ ಇರುವುದು ಅಂತ. ಮರಳುಗಾಡಲ್ಲಿರುವ ಅಥವಾ ಮರುಭೂಮಿಯಲ್ಲಿರುವ ಸ್ಯಾಂಡ್, ಸಮುದ್ರ ತೀರದಲ್ಲಿರುವ ಮರಳಿನಷ್ಟು ಅಂತ. ಅಂದರೆ ಲೆಕ್ಕ ಮಾಡೋಕ್ಕಾಗಲ್ಲ ಅಷ್ಟು. ದೇವರು ಶ್ರೇಷ್ಠರು, ಅನಂತರು. ನಾವು ಲಿಮಿಟೆಡ್ ಆಗಿದ್ದೇವೆ. ನಮಗೆ ಬಟ್ಟಲಷ್ಟೇ ಕಾಣೋದು ಲಿಮಿಟೆಡ್. ಬಟ್ ಗಾಡ್ ಈಸ್ ಅನ್ಲಿಮಿಟೆಡ್. ಆದರೆ ನಮ್ಮ ಈ ಬುದ್ಧಿಗೆ ನಾವು ದೇವರನ್ನು ಸಣ್ಣದಾಗಿಸಿದ್ದೇವೆ, ನಮ್ಮ ಸಮಸ್ಯೆಗಳನ್ನು ದೊಡ್ಡದಾಗಿಸಿದ್ದೇವೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಗಾದರೆ ಯೋಚನೆ ಮಾಡಿ, ಅಂಥ ದೇವರು ಇಲ್ಲಿ ವಾಕ್ಯ ಹೇಳುತ್ತೆ, 4ನೇ ವಾಕ್ಯ, ಇಂತಿರಲು ಮನುಜನು ಎಷ್ಟರವನು ನೀನವನನ್ನು ಲಕ್ಷಿಸಲು, ಏತರದವನು ನರಮಾನವನು ನೀನವನನ್ನು ಪರಾಮರಿಸಲು. ಅವರು ನಮ್ಮನ್ನು ಲಕ್ಷಿಸಿದ್ದಾರಲ್ವಾ? ಇಸ್ ಇಟ್ ಅ ಗುಡ್ ನ್ಯೂಸ್? ಇಸಂಟ್ ಇಟ್ ಅ ಗುಡ್ ನ್ಯೂಸ್? ಇದೊಂದು ಶುಭವಾರ್ತೆ ಅಲ್ವಾ? ನಮ್ಮನ್ನು ದೇವರು ಲಕ್ಷಿಸಿದ್ದಾರೆ. ನಮ್ಮನ್ನು ಅಲ್ಲಿಂದ ನನ್ನನ್ನು ನಿಮ್ಮನ್ನು ನೋಡಿ ನಮ್ಮನ್ನು ಲಕ್ಷಿಸಿ ಏನು ಮಾಡಿದ್ದಾರೆ? ಪ್ರೆಷಸ್ ಅವನ ಒಬ್ಬನೇ ಪುತ್ರನನ್ನು ಈ ಧರೆಗೆ ಕಳುಹಿಸಿ ನಮ್ಮ ರಕ್ಷಣೆಗಾಗಿ ಅವರು ಜಗತ್ತು ಸೃಷ್ಟಿಯಾಗುವ ಮುಂಚೆನೇ ಫಾದರ್, ಸನ್ ಆ್ಯಂಡ್ ಹೋಲಿ ಸ್ಪಿರಿಟ್, ಪಿತದೇವರು, ಸುತದೇವರು, ಪರಿಶುದ್ಧಾತ್ಮರು ಮೀಟಿಂಗ್ ಮಾಡಿ ಇವರೆಲ್ಲರೂ ಇಲ್ಲಿರಬೇಕು, ನನ್ನ ಜೊತೆ ಇರಬೇಕು. ಇವಾಗ ಸ್ಪೇಸಿಗೆ ಹೋಗೋದಕ್ಕೆ ಅಥವಾ ಬಾಹ್ಯಾಕಾಶಕ್ಕೆ ಹೋಗೋದಕ್ಕೆ ಈ ಬಟ್ಟೆ ಹಾಕಿ ಹೋಗೋದಕ್ಕಾಗಲ್ಲ. ಅದಕ್ಕೆ ಒಂದು ಬಟ್ಟೆ ಇದೆ, ಸ್ಪೇಸ್ ಸೂಟ್ ಅಂತ ಹೇಳ್ತೀವಿ. ಸೊ ನಮಗೆ ಸ್ವರ್ಗದ ಸೂಟ್ ಕೊಡಲು ನಾವು ಅಲ್ಲಿ ಹೋಗಬೇಕು. ಸ್ವರ್ಗಕ್ಕೆ ಒಂದು ಸೂಟ್ ಡ್ರೆಸ್ ಇದೆ, ಕೋಡಿದೆ. ಆ ಡ್ರೆಸ್ ಕೊಡಲು ಅವರು ಆ ಕೊಡೋದಕ್ಕಾಗಿ ಅಲ್ಲಿಂದ ಇಲ್ಲಿ ಬಂದರು. ಅಂದರೆ ನಮ್ಮನ್ನು ನೀತಿವಂತರಾಗಿಸಲು, ಆ ನೀತಿವಂತಿಕೆಯ ನಿಲುವಂಗಿಯನ್ನು ನಮಗೆ ಕೊಟ್ಟು ರಕ್ಷಿಸಿದ್ದಾರೆ. ಇಂಥ ದೇವರನ್ನು ನಿಜವಾಗಿ ಅವರು ಬಯಸೋದು ಒಂದೇ, ನಾವಿವತ್ತು ಅವರ ಮಕ್ಕಳಾಗಿ ಅವರನ್ನು ಆರಾಧಿಸಬೇಕು ಅಂತ. ಇಷ್ಟು ದೊಡ್ಡ ದೇವರು ನಮ್ಮ ಬಗ್ಗೆ ಲಕ್ಷಿಸಲು ನಾವು ಎಷ್ಟರವರು? ಇನ್ನು ನಾವು ಅವರನ್ನು ಬಿಟ್ಟು ಕೊಡ್ತೇವೆ ಅಂತ ಹೇಳಿದರೆ ನಿಜವಾಗಿ ನಮ್ಮ ಫುಲಿಶ್ನೆಸ್, ಮೂರ್ಖತನ. ನಾವು ಮೂರ್ಖರಾಗಿ ಹೋಗೋದು ಬೇಡ ಪ್ರಿಯರೇ. ಇದೊಂದು ಅವಕಾಶ. ಅಷ್ಟು ದೊಡ್ಡ ದೇವರು ನಮ್ಮನ್ನು ಗಮನಿಸುವಾಗ ಅವರ ಆ ದೊಡ್ಡತನವನ್ನು ನಾವು ಗಮನಿಸೋಣ, ಅವರ ಶ್ರೇಷ್ಠತೆಯನ್ನು ಗಮನಿಸೋಣ. ಈ ಒಂದು ಸಮಯದಲ್ಲಿ ನಾವು ಯಾರು ಬರ್ತಾರೆ, ಯಾರು ಹೋಗ್ತಾರೆ, ನಮ್ಮ ಮನೇಲಿ ಏನು ನಡೀತಾ ಇದೆ, ನಾಳೆ ಏನು ಮಾಡಬೇಕು, ಅದೆಲ್ಲ ಸೈಡಿಗಿಡೋಣ. ನಾವು ಬಂದಿರೋದು ಆರಾಧಿಸಲು, ಸ್ತುತಿಸಲು, ವಾಕ್ಯಗಳನ್ನು ಆಲಿಸಲು, ಅವ್ರ ಮಾತನ್ನು ಆಲಿಸಬೇಕು. ಅವರನ್ನು ಮೀಟ್ ಮಾಡಲು ಬಂದಿರೋದ್ರಿಂದ ನಾವು ಅವರನ್ನು ಪಡ್ಕೊಂಡು ಇಲ್ಲಿಂದ ಹೋಗಬೇಕು. ಅದೇ ನಮ್ಮ ಒಂದು ಆಸೆ, ಬಯಕೆ ಆಗಬೇಕು. ಬೇರೆ ಆಸೆ ಇದ್ದರೆ ಎಲ್ಲ ಸೈಡಿಗೆ ಹಾಕಿ, ಎಲ್ಲ ಬೇಡ. ಸೊ ಈ ಸಮಯದಲ್ಲಿ ಒಂದು ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಪ್ರಾರ್ಥನೆ ಮಾಡಿ ನಾವು ಆರಾಧನೆಗೆ ಸಿದ್ಧರಾಗೋಣ, ಸ್ತುತಿಸೋಣ, ಅವರನ್ನು ಕೊಂಡಾಡೋಣ. ದೇವರ ವಾಕ್ಯ ಇಲ್ಲಿ ನಾವು ಹಾಡುವ ಹಾಡಿನ ಸಾಲುಗಳು, ನಿನ್ನ ಬಿಟ್ಟು ನನ್ನನ್ನು ಪ್ರೀತಿಸುವವರು ಯಾರು, ನಿನ್ನ ಬಿಟ್ಟು ನನ್ನನ್ನು ಕಾಯುವವರು ಯಾರು? ಅವರೇ ನಮ್ಮನ್ನು ಪ್ರೀತಿಸಿದ್ದಾರೆ, ಅವರೇ ನಮ್ಮನ್ನು ಇಷ್ಟರ ತನಕ ಒಳ್ಳೆಯ ಕುರುಬನಂತೆ ಕಾಯ್ತಾ ಇದ್ದಾರೆ.
ಅವರು ಹೇಗೆ ನಮ್ಮನ್ನು ರಕ್ಷಿಸಿದ್ದಾರೆ, ಕಾದಿದ್ದಾರೆ ಎಂದು ನಮಗೆ ಗೊತ್ತಿದೆ. ಶಿಲುಬೆಯ ಆ ಮರಣದ ಮುಖಾಂತರ ಇಂದಿಗೂ ಅವರು ನಮ್ಮ ಜೊತೆ ಇದ್ದು ನಡೆಸುವವರಾಗಿದ್ದಾರೆ. ಈ ಸಮಯದಲ್ಲಿ ಒಂದು ಪ್ರಾರ್ಥಿಸೋಣ. ಅಪ್ಪ ಪಿತನಾದ ದೇವರೇ, ಈ ಒಂದು ಸ್ತುತಿ ಆರಾಧನೆಯಲ್ಲಿ ನಾವೆಲ್ಲರೂ ಅಪ್ಪ ನಿಮ್ಮನ್ನು ಕೊಂಡಾಡಬೇಕು. ನೀವು ಯಾರಾಗಿದ್ದೀರಿ ಎಂದು ನಾವೆಲ್ಲರೂ ಅರಿತುಕೊಂಡು ಅಪ್ಪ ಅನುಭವಿಸಿ ಅಪ್ಪ ಸತ್ಯದಿಂದಲೂ ಆತ್ಮದಿಂದಲೂ ಹೃದಯವನ್ನು ಕೊಟ್ಟು ನಿಮ್ಮನ್ನು ಸ್ತುತಿಸಬೇಕು, ಕೊಂಡಾಡಬೇಕು. ನಮ್ಮ ಹೃದಯವನ್ನು ಸಿದ್ಧಗೊಳಿಸಿರಿ ಪರಿಶುದ್ಧಾತ್ಮರೇ. ನಮ್ಮಲ್ಲಿರುವ ಈ ಆರಾಧನೆಗೆ, ಈ ಸ್ತುತಿಗೆ, ನಿಮ್ಮ ಮಾತುಗಳನ್ನು ಕೇಳಲು, ನಿಮ್ಮ ಜೊತೆಗಿರಲು ಇರುವ ಎಲ್ಲ ಮಾನುಷಿಕವಾದ ಪೈಶಾಚಿಕವಾದ ಎಲ್ಲ ಅಡಚಣೆಗಳು ದೂರವಾಗಲಿ ಅಪ್ಪ. ಎಲ್ಲರೂ ಏಕಾಗ್ರತೆಯಿಂದಲೂ ಆಗಿರೋದ್ರಿಂದಲೂ ನಾವೆಲ್ಲರೂ ದೇವರನ್ನು ಕೊಂಡಾಡಬೇಕು, ದೇವರಲ್ಲಿ ಒಂದಾಗಬೇಕು, ಆ ದೇವರನ್ನು ಸವಿಬೇಕು, ಅವರ ಪ್ರೀತಿಯನ್ನು ಇನ್ನಷ್ಟು ಅರಿತುಕೊಳ್ಬೇಕು, ಅವರನ್ನು ಆರಾಧಿಸಬೇಕು. ನಮ್ಮೆಲ್ಲರಿಗೂ ಬೇಕಾದ ಸಹಾಯ ಪರಿಶುದ್ಧಾತ್ಮರಿ ಈ ಸಮಯದಲ್ಲಿ ಒದಗಿಸಿ ಕೊಡಿರಿ ಅಪ್ಪ. ನಮ್ಮ ಮನಸ್ಸು ಎಲ್ಲೋ ದೂರಕ್ಕೆ ಹೋಗದೆ ನಾವಿಲ್ಲೇ ಇದ್ದು ಅಪ್ಪ ನಮ್ಮ ದೇಹಾತ್ಮ ಪ್ರಾಣದ ಮುಖಾಂತರ ಅಪ್ಪ ಪೂರ್ಣ ಹೃದಯದಿಂದ ನಿಮ್ಮನ್ನು ಆರಾಧಿಸುವಂತೆ ನಮ್ಮೆಲ್ಲರಿಗೂ ಕೃಪೆ ಮಾಡಿರಿ ಅಪ್ಪ. ನಿಮ್ಮ ಕೃಪೆಯನ್ನು ಈ ಸಮಯದಲ್ಲಿ ಅವಲಂಬಿಸುತ್ತೇವಪ್ಪ. ನಮ್ಮೆಲ್ಲರನ್ನು ಆಶೀರ್ವದಿಸಿರಿ ಅಪ್ಪ. ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನಾವೆಲ್ಲರೂ ನಮ್ಮ ಕರಗಳನ್ನು ಮೇಲೆತ್ತಿ ಒಂದು ಸಮಯ ಎಲ್ಲರೂ ಸ್ತುತಿ ಮಾಡೋಣ ಗಟ್ಟಿಯಾದ ಸ್ವರದಿಂದ. ಸ್ತೋತ್ರ ಅಪ್ಪ, ಸ್ತೋತ್ರ ಪಿತನೆ, ಸ್ತೋತ್ರ ಯೇಸುವೆ, ಸ್ತೋತ್ರ ಪರಿಶುದ್ಧಾತ್ಮರೇ, ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯು ಡಿಸರ್ವ್ ಆಲ್ ಗ್ಲೋರಿ, ಹಾನರ್, ವರ್ಷಿಪ್ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ನಿಮ್ಮ ರಕ್ತ ಸುರಿಸಿ ಅಪ್ಪ ನಮ್ಮನ್ನು ನೀವು ಪರ್ಚೇಸ್ ಮಾಡಿದ್ದೀರಿ, ಬೆಲೆ ಕೊಟ್ಟು ಖರೀದಿ ಮಾಡಿದ್ದೀರಿ ಅಪ್ಪ. ಆ ರಕ್ತಕ್ಕಾಗಿ ಸ್ತೋತ್ರ ಅಪ್ಪ. ನೀವು ಕೊಟ್ಟ ನಿಮ್ಮ ಪ್ರಾಣ ಬಲಿಗಾಗಿ ಸ್ತೋತ್ರ ಅಪ್ಪ. ನಿಮಗೆ ಆರಾಧನೆ ಅಪ್ಪ, ನಿಮಗೆ ಮಹಿಮೆ ಅಪ್ಪ. ಸ್ತೋತ್ರ ಪಿತನೆ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಿನ್ನ ಬಿಟ್ಟು ನನ್ನನ್ನು ಪ್ರೀತಿಸುವವರು ಯಾರು? ನಿನ್ನ ಬಿಟ್ಟು ನನ್ನನ್ನು ಕಾಯುವವರು ಯಾರು? ನಿನ್ನ ಬಿಟ್ಟು ನನ್ನನ್ನು ಪ್ರೀತಿಸುವವರು ಯಾರು? ನಿನ್ನ ಬಿಟ್ಟು ನನ್ನನ್ನು ಕಾಯುವವರು ಯಾರು? ನಿನ್ನ ಹೊರತು ಯಾರು ದೇವರೇ? ನಿನ್ನ ಹೊರತು ಯಾರು ಯೇಸುವೇ? ನಿನ್ನ ಹೊರತು ಯಾರು ದೇವರೇ? ನಿನ್ನ ಹೊರತು ಯಾರು ಯೇಸುವೇ? ನಿನ್ ರಕ್ತವ ಸುರಿಸಿ ನಿನ್ ಪ್ರಾಣವ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ನಿನ್ನ ರಕ್ತವ ಸುರಿಸಿ ನಿನ್ ಪ್ರಾಣವ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ನಿನ್ ರಕ್ತವ ಸುರಿಸಿ ನಿನ್ ಪ್ರಾಣವ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ನಿನ್ನ ರಕ್ತವ ಸುರಿಸಿ ಪ್ರಾಣವ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ಯೇಸಯ್ಯ, ಯೇಸುವನ್ನು ನೋಡುತ್ತಾ, ಶಿಲುಬೆಯ ಪ್ರೀತಿಯನ್ನು ನೋಡುತ್ತಾ ನನಗಾಗಿ ನಿನ್ ಪ್ರಾಣವ ಕೊಟ್ಟಿರುವೆ ಯೇಸಯ್ಯ. ನನ್ನೇಸಯ್ಯ, ನನಗಾಗಿ ನಿನ್ ಪ್ರಾಣ ಕೊಟ್ಟಿರುವೆ ಯೇಸಯ್ಯ. ನನ್ ಯೇಸಯ್ಯ, ಎಂದು ನಿನಗಾಗಿ ನಾ ಜೀವಿಸುವೆ ಯೇಸಯ್ಯ.
ನನ್ನೇಸಯ್ಯ, ಇಂದು ನಿನಗಾಗಿ ನಾ ಜೀವಿಸುವೆ. ಹೌದು ಪ್ರಿಯರೇ, ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪ, ಸ್ವರ್ಗದ ಅಪ್ಪನ ಪ್ರೀತಿಯಾಗಿದೆ, ಸ್ವರ್ಗದ ಅಪ್ಪನ ತ್ಯಾಗವಾಗಿದೆ. ಇವತ್ತು ನಾನು ನೀನು ಸುರಕ್ಷಿತವಾಗಿರೋದು, ನಮ್ಮ ಆತ್ಮದ ಸಂರಕ್ಷಣೆಯನ್ನು ಅವರು ಕೊಟ್ಟಿದ್ದಾರೆ. ಅವರ ಪುತ್ರನನ್ನು ಬಲಿಯಾಗಿ ಸಮರ್ಪಿಸೋದರ ಮುಖಾಂತರ ಇವತ್ತು ನಾವು ಸಂರಕ್ಷಿಸಲ್ಪಟ್ಟಿದ್ದೇವೆ, ಬಿಡುಗಡೆ ಹೊಂದಿದ್ದೇವೆ. ಇದು ದೇವರ ಪ್ರೀತಿ ತ್ಯಾಗದ ಫಲವಾಗಿದೆ. ನಾವು ನಮ್ಮ ಮಕ್ಕಳನ್ನು ತ್ಯಾಗ ಮಾಡಲು ಬಿಡಲ್ಲ ಪ್ರಿಯರೇ. ಅವರ ಪ್ರಾಣ ಕೊಡಲು ನಾವು ಒಂದು ಚೂರು, ಕೈಗೆ ಒಂದು ಕತ್ತಿ ತಾಗಿದ್ರು, ಒಂದು ಪ್ಲೇಟ್ ತಾಗುವಾಗ, ಒಂದು ಸ್ವಲ್ಪ ರಕ್ತ ಬರುವಾಗ ನಮ್ಮ ಹೊಟ್ಟೆ ತುಂಬ ಸಂಕಟ ಪಡುತ್ತೆ. ಆದರೆ ತಂದೆ ದೇವರು ತಮ್ಮ ಏಕೈಕ ಪುತ್ರನ ಪರಿಶುದ್ಧ ರಕ್ತವನ್ನು ಪೂರ್ಣವಾಗಿ ನನ್ನ ನಿನ್ನ ಸಲುವಾಗಿ ಪರಿಪೂರ್ಣವಾಗಿ ಧಾರೆ ಎರೆದ್ರು ಪ್ರಿಯರೇ. ಅವರ ಪ್ರೀತಿಯನ್ನು ಗಮನಿಸಿ, ಆ ಪಿತನ ಪ್ರೀತಿಯನ್ನು ಗಮನಿಸಿ. ಆ ಪಿತನಿಗೆ ಸಂತೈಸುವಿಕೆ ಬೇಕು, ಅದರ ಫಲ ಅವರು ಕಾಣಬೇಕು. ಆ ಪಿತನ ಪ್ರೀತಿಯನ್ನು ನೋಡುತ್ತಾ ಈ ಸಮಯದಲ್ಲಿ ಅವರನ್ನು ಆರಾಧಿಸೋಣ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಲಾರ್ಡ್. ಅಪ್ಪ ನಿನ್ ತ್ಯಾಗವ ನಾ ಮರೆಯಲಾಗದು, ಅಪ್ಪ ನಿನ್ ಪ್ರೀತಿಯ ನಾ ವರ್ಣಿಸಲಾಗದು, ಅಪ್ಪ ನಿನ್ ತ್ಯಾಗವ ನಾ ಮರೆಯಲಾಗದು, ಅಪ್ಪ ನಿನ್ ಪ್ರೀತಿಯ ನಾ ವರ್ಣಿಸಲಾಗದು. ಹೇಳೋಣ, ಅಪ್ಪ ನಿನ್ ತ್ಯಾಗವ ನಾ ಮರೆಯಲಾಗದು, ಅಪ್ಪ ನಿನ್ ಪ್ರೀತಿಯ ನಾ ವರ್ಣಿಸಲಾಗದು. ಬದಲೇನು ನಾನು ಕೊಡಲಿ ಏಸಯ್ಯ, ನಿನ್ನ ಪ್ರೀತಿ ಶ್ರೇಷ್ಠವು ಓ ಏಸಯ್ಯ. ಬದಲೇನು ನಾನು ಕೊಡಲಿ ಏಸಯ್ಯ, ನಿನ್ನ ಪ್ರೀತಿ ಶ್ರೇಷ್ಠವು ಏಸಯ್ಯ. ನಿನ್ ರಕ್ತವ ಸುರಿಸಿ ನಿನ್ ಪ್ರಾಣವ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ನಿನ್ ರಕ್ತವ ಸುರಿಸಿ ನಿನ್ ಪ್ರಾಣವ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಏಸಯ್ಯ, ನನ್ ಏಸಯ್ಯ. ನನಗಾಗಿ ನಿನ್ ಪ್ರಾಣವ ಕೊಟ್ಟಿರುವೆ ಏಸಯ್ಯ, ನನ್ ಏಸಯ್ಯ. ಎಂದನಾಗಿ ನಿನ್ ಪ್ರಾಣವ ಕೊಟ್ಟಿರುವೆ ಏಸಯ್ಯ, ನನ್ ಏಸಯ್ಯ. ಎಂದು ನಿನಗಾಗಿ ನಾ ಜೀವಿಸುವೆ ಏಸಯ್ಯ, ಏಸಯ್ಯ, ನನ್ ಏಸಯ್ಯ. ಎಂದು ನಿನಗಾಗಿ ನಾ ಜೀವಿಸುವೆ. ನಿನ್ ರಕ್ತವ ಸುರಿಸಿ ನಿನ್ ಪ್ರಾಣವ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ನಿನ್ ರಕ್ತವ ಸುರಿಸಿ ನಿನ್ ಪ್ರಾಣವ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ನಿಜವಾದ ಆರಾಧನೆ ಅವರಿಗೆ ಸಲ್ಲಬೇಕು ಪ್ರಿಯರೇ. ತುಟಿ ಮಾತುಗಳಿಂದ ಆರಾಧನೆ ಅಲ್ಲ, ನಮ್ಮ ಜೀವನವೇ ಆರಾಧನೆ ಆಗಬೇಕು. ಆ ಒಂದು ಸ್ಥಾನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ.
ರಾಜ ಯಾಜಕರನ್ನಾಗಿ ನಮ್ಮನ್ನು ದೇವರು ಮಾಡಿದ್ದಾರೆ. ಯಾಜಕರು ಏನ್ ಮಾಡ್ತಾರೆ? ಬಲಿ ಅರ್ಪಿಸ್ತಾರೆ. ದೇವರಿಗಾಗಿ ಮಾತ್ರ ಮೀಸಲಾದವರು ಅವರಾಗಿದ್ದಾರೆ. ಇವತ್ತು ನಮಗೂ ಆ ಒಂದು ಪದವಿಯನ್ನು, ಸ್ಥಾನಮಾನವನ್ನು ದೇವರು ಕೊಟ್ಟಿದ್ದಾರೆ ಅವರ ಮಗ ಯೇಸು ಕ್ರಿಸ್ತರ ಮುಖಾಂತರ. ಈ ಸಮಯದಲ್ಲಿ ಆ ಮಗನನ್ನು, ಆ ಪ್ರಭುವನ್ನು, ಆ ರಕ್ಷಕನನ್ನು, ಸರ್ವೇಶ್ವರ ಸ್ವಾಮಿಯನ್ನು, ಪಿತ ದೇವರನ್ನು, ಪವಿತ್ರಾತ್ಮರನ್ನು ಪೂರ್ಣ ಹೃದಯದಿಂದ, ಪ್ರೀತಿ ತುಂಬಿದ ಹೃದಯದಿಂದ, ಬರೀ ಬಾಯಿ ಮಾತಿಂದ ಬೇಡ, ಇಷ್ಟರ ತನಕ ಬಾಯಿ ಮಾತಿಂದ ಮಾಡಿದ್ದು ಸಾಕು, ಹೃದಯದಿಂದ ಹೇಳೋಣ. ನಿಮಗೆ ಆರಾಧನೆ ಅಪ್ಪ, ನಿಮಗೆ ಮಹಿಮೆ ಅಪ್ಪ, ಸ್ತೋತ್ರ ಅಪ್ಪ. ದೇವ, ಇವತ್ತು ಪರಿಶುದ್ಧ ಸ್ಥಳದಲ್ಲಿ ನಿಂತು ನಿಮ್ಮನ್ನು ಆರಾಧಿಸುವ ಯೋಗ್ಯತೆ ನನಗೆ ಕೊಟ್ಟಿದ್ದೀರಿ. ಅಯೋಗ್ಯರಾದ ನಮಗೆ ದೇವ ಉನ್ನತ ಸ್ಥಾನ, ರಾಜ ಯಾಜಕನ ಸ್ಥಾನವನ್ನು ಕೊಟ್ಟು ಅಪ್ಪ ನಿಮ್ಮನ್ನು ಸದಾ ಆರಾಧಿಸುವ ಮಕ್ಕಳನ್ನಾಗಿ ಮಾಡಿದ್ದೀರಿ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಪ್ರಿಯರೇ, ಪ್ರಕಟಣಾ ಗ್ರಂಥದಲ್ಲಿ ನಾವು ನೋಡ್ತೇವೆ, ಆದಿಯಲ್ಲಿ ಇರುವ ಆತನು, ಈಗ ಇದ್ದಾತನು, ವರ್ತಮಾನ ಕಾಲದಲ್ಲಿ ಇದ್ದಾತನು, ಮುಂದೆ ಬರುವ ಆತನು ಆದ ಆ ದೇವಾದಿ ದೇವನನ್ನು 24 ಸಭಾ ಪ್ರಮುಖರು ಆರಾಧಿಸ್ತಾರೆ. ಆ 4 ಜೀವಿಗಳು ಆರಾಧಿಸ್ತಾರೆ. ವಾಕ್ಯ ಹೇಳುತ್ತೆ, ಲಕ್ಷಾನು ಲಕ್ಷ, ಕೋಟ್ಯಾನು ಕೋಟಿ ದೇವದೂತರು ಆ ಸಭೆಯಲ್ಲಿ ಸೇರಿ ಸ್ವರ್ಗ ದೂತರ ನಡುವೆ ದೇವರನ್ನು ಅವರು ಆರಾಧಿಸ್ತಾರೆ. ಸಿಂಹಾಸನ ರೂಢನಾಗಿರುವ ಆ ದೇವರನ್ನು. ಅವರಿಗೆ ಗೌರವ, ಮಹಿಮೆ, ಮಾನ, ಪ್ರಭಾವ ಎಲ್ಲವೂ ಸಲ್ಲಬೇಕು. ಅಂತ ಒಂದು ಆರಾಧನೆಗೆ ಇವತ್ತು ನಮ್ಮನ್ನು ದೇವರು ಭಾಗಿಗಳನ್ನಾಗಿ ಮಾಡಿರೋದು ನಮ್ಮ ಸೌಭಾಗ್ಯ. ನಾವು ಇವತ್ತು ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ. ಸ್ವರ್ಗ ನಮ್ಮ ಮಧ್ಯೆ ಇದೆ. ಎಲ್ಲಿ ದೇವರ ಆತ್ಮ ಇದ್ದಾರೋ ಅಲ್ಲಿಯೇ ಸ್ವರ್ಗ ಇದೆ. ಪ್ರಿಯರೇ, ನಮ್ಮ ಸ್ವರ್ಗಕ್ಕೆ ಇವತ್ತು ಎಲ್ಲೋ ಹೋಗ್ಬೇಕಾಗಿಲ್ಲ. ನಮ್ಮ ಹೃದಯ ತೆರೆದುಕೊಟ್ರೆ ಸಾಕು. ಯೇಸು ಕ್ರಿಸ್ತರಿಗೆ ಸ್ವರ್ಗದ ಅನುಭವ ಇಲ್ಲಿ ಅನುಭವಿಸಬಹುದು. ಸ್ವರ್ಗದ ಆರಾಧನೆ ನಾವು ಇಲ್ಲಿ ಮಾಡ್ಬೋದು ಯಾವಾಗ ಅವರ ಪರಿಶುದ್ಧಾತ್ಮರನ್ನು ನಾವು ಪಡೆದುಕೊಳ್ತೇವೋ, ಸ್ವೀಕಾರ ಮಾಡ್ತೇವೋ. ವಿಶ್ವಾಸದ ಮುಖಾಂತರ ನಾವು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡುವಾಗ ದೇವರು ಕೊಡುವ ಒಂದು ದೊಡ್ಡ ಆಶೀರ್ವಾದ ಪವಿತ್ರಾತ್ಮರಾಗಿದ್ದಾರೆ. ಆ ಪವಿತ್ರಾತ್ಮರು ನಮ್ಮಲ್ಲಿರುವಾಗ ನಾವು ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಲು ಸಾಧ್ಯ. ಇವತ್ತು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸೋಕೆ ನಮಗೆ ಆಗ್ತಾ ಇಲ್ಲ ಆದರೆ ನಾವು ಕೇಳೋಣ, ನನಗೂ ಆ ಪವಿತ್ರಾತ್ಮರು ಬೇಕು, ನನಗೆ ಪವಿತ್ರಾತ್ಮರು ಬೇಕು, ನಾನು ಆರಾಧಿಸಬೇಕು. ಆ ಆರಾಧನೆಗೆ ಯೋಗ್ಯ ನೀನೇ ಅಪ್ಪ. ಸ್ತುತಿಗಳ ಮಧ್ಯದಿ ಇರುವವನು ನೀನೇ ಅಪ್ಪ. ಲಾರ್ಡ್ ಆಫ್ ಹೋಸ್ಟ್, ಸೇನೆಗಳ ಕರ್ತನು ನೀನು, ಪರಿಶುದ್ಧನು ಪರಿಶುದ್ಧನು ನೀನು. ನಿನ್ನನ್ನು ಆರಾಧಿಸುತ್ತೇವಪ್ಪ. ಆರಾಧನೆ ಮಾಡುವುದಕ್ಕಾಗಿಯೇ ಬಂದಿದ್ದೇವಪ್ಪ. ಈಗೋ ಅಪ್ಪ, ಆರಾಧನೆ ನಮ್ಮ ಒಬ್ಬೊಬ್ಬರ ಮುಖಾಂತರ ಸಲ್ಲಲ್ಪಡಲಿ. ಮಹಾ ಮಹಾ ಪರಿಶುದ್ಧ ಸ್ಥಳದಿ ನಿಂತು ನಿನ್ನನ್ನು ಆರಾಧಿಸುವೆ. ಪ್ರಭಾವಮಾನ ಸ್ತೋತ್ರಕ್ಕೆ ಯೋಗ್ಯ ಯೇಸು ನಿನ್ನನ್ನು ಆರಾಧಿಸುವೆ. ಮಹಾ ಪರಿಶುದ್ಧ ಸ್ಥಳದಿ ನಿಂತು ನಿನ್ನನ್ನು ಆರಾಧಿಸುವೆ. ಪ್ರಭಾವಮಾನ ಸ್ತೋತ್ರಕ್ಕೆ ಯೋಗ್ಯ ಯೇಸು ನಿನ್ನನ್ನು ಆರಾಧಿಸುವೆ. ಆರಾಧನೆಗೆ
ನೀ ಸೇನೆಗಳ ಕರ್ತನೇ, ನೀ ಪರಿಶುದ್ಧ ಪರಿಶುದ್ಧರೇ, ನೀ ಸೇನೆಗಳ ಕರ್ತನೇ, ನೀ ಪರಿಶುದ್ಧ ಪರಿಶುದ್ಧರೇ. ಹೌದು ಪ್ರಿಯರೇ, ಅವರು ಆದಿ ಅಂತ್ಯವೂ ಆಗಿದ್ದಾರೆ, ಆಲ್ಫಾ ಒಮೆಗಾವು ಅವರೇ ಆಗಿದ್ದಾರೆ. ನಮ್ಮ ಪ್ರಾರಂಭವು ನಮ್ಮ ಕೊನೆಯು ಯೇಸುವಲ್ಲೇ ಇದೆ ಪ್ರಿಯರೇ. ಆ ಯೇಸುವನ್ನು ಈ ಸಮಯದಲ್ಲಿ ನಮ್ಮ ಆತ್ಮಿಕ ಕಣ್ಣುಗಳಿಂದ ನೋಡೋಣ. ಯಾವ ಅಡಚಣೆ ಬೇಡ. ಪವರ್ ಇಲ್ಲದೆ ಇದ್ರೆ ಓಕೆ, ನಮ್ಗೆ ಪವರ್ ಬೇಕಾಗಿಲ್ಲ ಪ್ರಿಯರೇ. ಒಳಗಡೆ ಪವರ್ ಬೇಕು. ಹೊರಗಡೆ ಪವರ್ ಇಲ್ಲದೆ ಇದ್ರೆ, ಹೊರಗಡೆ ಬೆಳಕು ಇಲ್ಲದೆ ಇದ್ರೆ ಪರವಾಗಿಲ್ಲ. ಒಳಗಡೆ ಬೆಳಕು ಬೇಕು, ಒಳಗಡೆ ಪವರ್ ಬೇಕು, ಶಕ್ತಿ ಬೇಕು ಪ್ರಿಯರೇ. ಆ ಶಕ್ತಿಗಾಗಿ ಹಂಬಲಿಸೋಣ, ದಾಹಗೊಳ್ಳೋಣ. ಯಾಕಂತ ಹೇಳಿದ್ರೆ ಎಲ್ಲವನ್ನು ಉಂಟು ಮಾಡಿದವರು, ಹಗಲು ಇರುಳು ಕಾಲ ಅಕಾಲ ಎಲ್ಲವನ್ನು ಉಂಟು ಮಾಡಿದವರು, ಸೂರ್ಯ ಚಂದ್ರ ನಕ್ಷತ್ರ ತಾರೆಗಳನ್ನು ಉಂಟು ಮಾಡಿದವರು ಅವರೇ ಆಗಿದ್ದಾರೆ. ನಮ್ಮೊಬ್ಬೊಬ್ಬರನ್ನು ತಾಯಿಯ ಗರ್ಭದಲ್ಲಿ ರೂಪಿಸಿದವರು ಅವರೇ ಆಗಿದ್ದಾರೆ. ಇವತ್ತು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನಮ್ಮನ್ನು ಗಮನಿಸುವ ದೇವರು ಅವರೇ ಆಗಿದ್ದಾರೆ. ನಮ್ಮನ್ನು ಅಲ್ಲಿಂದ ಹೊರ ತರುವವರು ಅವರೇ ಆಗಿದ್ದಾರೆ. ನಮ್ಮಲ್ಲಿ ಇರಬೇಕಾಗಿರೋದು ಒಂದು ದೀನ ಹೃದಯ, ಪಶ್ಚಾತ್ತಾಪದ ದೀನ ಹೃದಯ ಬೇಕು ಪ್ರಿಯರೇ. ನಮ್ಮಲ್ಲಿ ಎಲ್ಲರಲ್ಲಿ ಇವತ್ತು ಪಶ್ಚಾತ್ತಾಪದ ದೀನ ಹೃದಯ ಇದೆಯಾ ಎಂದು ನಾವೇ ಪರಿಶೀಲಿಸಿ ನೋಡೋಣ. ನಾವು ಯಾವಾಗ ಪಶ್ಚಾತ್ತಾಪದಿಂದ ಅವರ ಮುಂದೆ ಇರುತ್ತೇವೆಯೋ ಆಗ ಅವರ ಅನುಭವ ನಮಗಾಗುತ್ತೆ, ಅವರ ಪ್ರತ್ಯಕ್ಷತೆಯನ್ನು ನಾವು ಕಾಣ್ತೇವೆ ಪ್ರಿಯರೇ. ಅವರ ಸ್ವರವನ್ನು ಆಲಿಸುವವರಾಗಿದ್ದೇವೆ. ಈ ಸಮಯದಲ್ಲಿ ನಾವೆಲ್ಲರೂ ದೀನರಾಗೋಣ. ಮುರಿದ ಮನವೇ ದೇವನೊಲಿವ ಯಜ್ಞವು. ಹೌದು ಪ್ರಿಯರೇ, ಈ ಸಮಯದಲ್ಲಿ ನಮ್ಮನ್ನೇ ಬಿಟ್ಟು ಕೊಡೋಣ. ಆ ಪರಿಶುದ್ಧ ದೇವರ ಮಹಿಮೆಯಲ್ಲಿ ನಾವೆಲ್ಲರೂ ಭಾಗಿಗಳಾಗಬೇಕು. ಅದಕ್ಕಿಂತ ಮುಂಚೆ ಪ್ರಿಯರೇ, ಯೇಸು ಕ್ರಿಸ್ತರ ಯಾತನೆಯನ್ನು ನಾವು ಪಾಲುಗಾರರಾಗಬೇಕು. ಅದನ್ನು ವಿಶ್ವಾಸಿಸಬೇಕು. ವಿಶ್ವಾಸದ ಕಣ್ಣುಗಳು ನಮ್ಮೆಲ್ಲರಲ್ಲಿ ತೆರೆಯಲ್ಪಡಲಿ. ಈ ಸಮಯದಲ್ಲಿ ಎಲ್ಲರ ಮನೋನೇತ್ರಗಳು ತೆರೆಯಲ್ಪಡಲಿ. ಎಲ್ಲರಲ್ಲಿರುವ ಆ ಒಂದು ಕಲ್ಲಿನಂತ ಹೃದಯ ದೂರವಾಗಲಿ. ಒಂದು ಮೃದು ಹೃದಯ ಪ್ರತಿಯೊಬ್ಬರನ್ನು ಸ್ವೀಕಾರವಾಗಲಿ. ಪರಿಶುದ್ಧಾತ್ಮರೇ, ಈ ಸಮಯದಲ್ಲಿ ನಮ್ಮೆಲ್ಲರನ್ನು ಆಳ್ವಿಕೆ ಮಾಡಿರಿ. ಪರಿಶುದ್ಧಾತ್ಮರೇ, ನಿಮ್ಮ ನಾಮ ಮಹಿಮೆಗಾಗಿ ಯೇಸುವೇ ನಮ್ಮೊಬ್ಬೊಬ್ಬರನ್ನು ಆಳ್ವಿಕೆ ಮಾಡಿ ಈ ಸ್ತುತಿ ಆರಾಧನೆಯಲ್ಲಿ ನಮ್ಮೊಬ್ಬೊಬ್ಬರನ್ನು ನೀವು ನಡೆಸಿರಿ ಅಪ್ಪ. ನಿಮ್ಮ ಪರಿಶುದ್ಧಾತ್ಮರ ಆಳ್ವಿಕೆಗಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ಸ್ತೋತ್ರ ಅಪ್ಪ. ನೀವೇ ಆಲ್ಫಾ, ನೀವೇ ಒಮೆಗಾ, ಅದನ್ನು ನಾವು ಅನುಭವಿಸ್ಬೇಕಪ್ಪ. ನಾವು ವೈಯಕ್ತಿಕವಾಗಿ ನನ್ನ ಆಲ್ಫಾ ನೀನೇ, ನನ್ನ ಒಮೆಗಾ ನೀನೇ ಅಪ್ಪ. ಅಪ್ಪ, ನನ್ನ ಆದಿಯು ನನ್ನ ಅಂತ್ಯವು ನೀನೇ ಯೇಸುವೇ. ನನ್ನ ಜೀವಿತವನ್ನು ನಿನಗೆ ಬಿಟ್ಟು ಕೊಡ್ತೇನಪ್ಪ ಅಂತೇಳಿ ನಾವೆಲ್ಲರೂ ಸರ್ವವನ್ನು ಸಮರ್ಪಿಸುತ್ತಾ ಉಚ್ಚ ಸ್ವರದಿಂದ ದೇವರನ್ನು ಸ್ತುತಿಸಿಕೊಂಡಾಡೋಣ. ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತೋತ್ರ ಅಪ್ಪ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪರಿಶುದ್ಧಾತ್ಮರೇ ಸ್ತೋತ್ರ, ಪರಿಶುದ್ಧಾತ್ಮರೇ ಸ್ತೋತ್ರ, ಪರಿಶುದ್ಧಾತ್ಮರೇ ಸ್ತೋತ್ರ. ಎಲ್ಲರಿಗೂ ಮಾಹಿತಿಗೆ ಒಳಪಡಲಿ ಅಪ್ಪ. ಎಲ್ಲರಿಗೂ ಮಾಹಿತಿಗೆ ಬರಲಿ ಪರಿಶುದ್ಧಾತ್ಮರೇ. ಈ ಸಮಯದಲ್ಲಿ ಎಲ್ಲರನ್ನು ನಿಯಂತ್ರಿಸಿ ಪರಿಶುದ್ಧಾತ್ಮರೇ. ನಮ್ಮೆಲ್ಲರ ಮನೋಭಾವನೆಗಳು ನಿಯಂತ್ರಿಸಿರಿ ಅಪ್ಪ. ನಮ್ಮೆಲ್ಲರನ್ನು ನಿಯಂತ್ರಿಸಿರಿ ಅಪ್ಪ. ಈ ಸ್ಥಳವನ್ನು ನಿಯಂತ್ರಿಸಿರಿ ಪರಿಶುದ್ಧಾತ್ಮರೇ. ನಿಮ್ಮ ಮಹಿಮೆ ಪ್ರಭಾವ ಕಾಣಲ್ಪಡಲಿ ಅಪ್ಪ. ಪ್ರತಿಯೊಬ್ಬರು ನಿಮ್ಮನ್ನು ಅನುಭವಿಸುವಂತಾಗಲಿ ಅಪ್ಪ. ಅಪ್ಪ, ನಮ್ಮ ಹೃದಯಗಳು ಅಪ್ಪ ಚೂರಾಗಲಿ ಅಪ್ಪ. ನಿಮ್ಮ ಪ್ರಸನ್ನತೆಯ ಮುಂದೆ ಅಪ್ಪ ನಮ್ಮನೆ ತಗ್ಗಿಸಿಕೊಳ್ಳುವ ಮನೋಭಾವ ಪ್ರತಿಯೊಬ್ಬರನ್ನು ಆಗಲಿ ಅಪ್ಪ. ಪರಿಶುದ್ಧಾತ್ಮರೇ ಸಹಾಯಕರೇ, ಸಹಾಯಕರೇ, ಸಹಾಯ ಮಾಡಿರಿ ಅಪ್ಪ. ಸ್ತೋತ್ರ ಅಪ್ಪ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಅಂದು ಪೌಲ ಸೀಲರು ಆ ಪರಮ ಪಿತನನ್ನು ಆರಾಧಿಸುವಾಗ ಆ ಪ್ರಸನ್ನತೆ ಅಲ್ಲಿ ಇಳಿದು ಬಂತು. ಆ ಪ್ರಸನ್ನತೆಯಲ್ಲಿ ಏನೆಲ್ಲ ಸಂಭವಿಸಿತು ನಮಗೆ ತಿಳಿದೇ ಇದೆ. ಆಕ್ಟ್ಸ್ ಆಫ್ ದಿ ಅಪಾಸಲ್ಸ್
ಪ್ರೇಷಿತರ ಕಲಾಪಗಳು 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಪೌಲ ಸೀಲರು ಕಷ್ಟದಲ್ಲಿದ್ದರು, ಹಿಂಸೆ ಬಾಧೆಗಳಲ್ಲಿ ಒಳಪಟ್ಟಿದ್ದರು. ಶುಭ ಸಂದೇಶದ ನಿಮಿತ್ತ ಅವರನ್ನು ಬಂಧಿಸಲಾಗಿತ್ತು. ಇವತ್ತು ನಾವು ಕೂಡ ಪ್ರಿಯರೇ ಯಾವುದೇ ಬಂಧನಗಳಿಗೆ ಒಳಗಾಗಿದ್ದರೆ, ಅದಿರ್ಬೋದು ನಮ್ಮ ಪಾಪದ ನಿಮಿತ್ತ ಅಥವಾ ನಮ್ಮ ಮನೆ ಪರಿಸ್ಥಿತಿಗಳ ನಿಮಿತ್ತ ನಾವು ಬಂಧನದಲ್ಲಿ ಇರಬಹುದು. ಇವತ್ತು ಪರವಾಗಿಲ್ಲ, ನಾವು ಮಾಡಬೇಕಾಗಿರೋದು ಇಷ್ಟೇ. ಯೇಸುವೆ ಸ್ತೋತ್ರ, ಯೇಸುವೆ ನಾನು ನಿಮ್ಮಲ್ಲಿ ವಿಶ್ವಾಸ ಇಡ್ತೇನೆ ಅಂತೇಳಿ ನಿಮ್ಮ ಹೃದಯವನ್ನು ಬಿಟ್ಟುಕೊಡಿ ಪ್ರಿಯರೇ, ನಿಮ್ಮ ಹೃದಯವನ್ನು ಬಿಟ್ಟುಕೊಡಿ ಆತನಿಗೆ. ಪೌಲ ಸೀಲರು ಆರಾಧನೆ ಮಾಡಬೇಕಾದ್ರೆ ಅಲ್ಲಿ ಬಂದಿಗಳಲ್ಲಿರುವ ಆ ಬಂಧನ ಬಿಚ್ಚಿ ಹೋಯಿತು. ಅವರು ಬಿಡುಗಡೆ ಹೊಂದಿದ್ರು, ಅವರು ಸ್ವತಂತ್ರರಾದರು. ಇವತ್ತು ನಾವು ಯಾವುದೆಲ್ಲ ಪಿಶಾಚಿಯ ಪಾಪದ ಬಂಧನಗಳಿಗೆ ಒಳಗಾಗಿದ್ದೇವೆ, ಇದೇ ಸಮಯವಾಗಿದೆ ಪ್ರಿಯರೇ. ನೀವು ಆಸೆ ಪಡಿ, ಯೇಸುವೆ ನಿಮ್ಮ ಶಿಲುಬೆ ಯಾತನೆಯ ಮರಣವನ್ನು, ಆ ಪರಿಶುದ್ಧ ರಕ್ತದ ಆ ತ್ಯಾಗವನ್ನು ಅಪ್ಪ ನಾವು ನೆನಪಿಸ್ತೇವೆ, ಅದರಲ್ಲಿ ವಿಶ್ವಾಸ ಇಡ್ತೇವೆ. ಅದರಲ್ಲಿ ಸಿಗುವ ಪಾಪ ಕ್ಷಮೆ ಮತ್ತು ಪಾಪ ವಿಮೋಚನೆ ನಮ್ಮೆಲ್ಲರಿಗೂ ಲಭಿಸಲಿ ಅಪ್ಪ. ನಮ್ಮೆಲ್ಲರಿಗೂ ಪಾಪ ಕ್ಷಮೆ, ಪಾಪ ವಿಮೋಚನೆ ಅಪ್ಪ ನೀವು ಕೊಟ್ಟಿದ್ದೀರಿ. ಅದನ್ನು ಸ್ವೀಕಾರ ಮಾಡುವ ಹೃದಯ ಅಪ್ಪ, ಆ ಪಶ್ಚಾತ್ತಾಪದ ದೀನ ಮನಸ್ಸು ಅಪ್ಪ, ಆ ವಿಶ್ವಾಸದ ಹೃದಯ ಇಲ್ಲಿ ಪ್ರತಿಯೊಬ್ಬರಲ್ಲಿ ಉಂಟಾಗಲಿ ಅಪ್ಪ. ಅಪ್ಪ ಅಪ್ಪ ಉಂಟು ಮಾಡಿರಿ ಅಪ್ಪ, ಪಶ್ಚಾತ್ತಾಪದ ದೀನ ಹೃದಯ ಉಂಟು ಮಾಡಿರಿ ಅಪ್ಪ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಆದಿಯೇ ಅಂತ್ಯವೇ, ಆಲ್ಫವೇ ಒಮೆಗವೇ, ಇದ್ದವರೇ ಇರುವವರೇ, ಇನ್ನು ಮುಂದೆಯೂ ಬರುವವರೇ. ಆದಿಯೇ ಅಂತ್ಯವೇ, ಆಲ್ಫವೇ ಒಮೆಗವೇ, ಇದ್ದವರೇ ಇರುವವರೇ, ಇನ್ನು ಮುಂದೆಯೂ ಬರುವವರೇ. ಆದಿಯೇ ಅಂತ್ಯವೇ, ಆಲ್ಫವೇ ಒಮೆಗವೇ, ಇದ್ದವರೇ ಇರುವವರೇ, ಇನ್ನು ಮುಂದೆಯೂ ಬರುವವರೇ. ಆದಿಯೇ ಅಂತ್ಯವೇ, ಆಲ್ಫವೇ ಒಮೆಗವೇ, ಇದ್ದವರೇ ಇರುವವರೇ, ಇನ್ನು ಮುಂದೆಯೂ ಬರುವವರೇ. ಆರಾಧನೆಗೆ ಯೋಗ್ಯ ನೀನೇ, ಸ್ತುತಿಗಳ ಮಧ್ಯದಿ ಇರುವವರೇ. ಆರಾಧನೆಗೆ ಯೋಗ್ಯ ನೀನೇ, ಸ್ತುತಿಗಳ ಮಧ್ಯದಿ ಇರುವವರೇ. ನೀ ಸೇನೆಗಳ ಕರ್ತರೇ, ನೀ ಪರಿಶುದ್ಧ ಪರಿಶುದ್ಧರೇ. ನೀ ಸೇನೆಗಳ ಕರ್ತರೇ, ನೀ ಪರಿಶುದ್ಧ ಪರಿಶುದ್ಧರೇ. ಬೆಂಕಿಯಂತೆ ಉರಿಯುವ ನೇತ್ರಗಳುಳ್ಳ ಸೌಂದರ್ಯವೇ, ಮಧ್ಯಾಹ್ನದ ಸೂರ್ಯನಂತೆ ಪ್ರಕಾಶವಾದ ವೈಭವವೇ. ಹೌದು, ಅಂತ ದೇವರ ಒಂದು ನೇಚರ್, ಕ್ಯಾರೆಕ್ಟರ್, ಅದರ ಮುಂದೆ ನಿಲ್ಲುವ ಸೌಭಾಗ್ಯ ನಮಗೆ ಹೇಗೆ ಲಭಿಸಿದೆ? ಒಂದು ಸೂರ್ಯನ ಮುಂದೆ ನಮಗೆ ನಿಲ್ಲಕ್ಕಾಗುತ್ತಾ? ಆಗಲ್ಲ ಪ್ರಿಯರೇ. ಇಲ್ಲಿರುವ ಮರ ಗಿಡಗಳು, ಇಲ್ಲಿರುವ ಹವಾಮಾನ ಅದನ್ನು ನಿಯಂತ್ರಿಸುತ್ತೆ. ಆಗ ನಾವು ಸ್ವಲ್ಪ ಹೊತ್ತು ಸೂರ್ಯನ ಮುಂದೆ ನಿಲ್ಲಬಹುದು. ಇವತ್ತು ನಾವು ದೇವರ ಮುಂದೆ ನಿಲ್ಲಲು ಯೋಗ್ಯತೆ ಕೊಟ್ಟವರು ಯೇಸುವಿನ ಪರಿಶುದ್ಧ ಆ ರಕ್ತವಾಗಿದೆ.
ಯೇಸುವಿನ ಪರಿಶುದ್ಧ ಪ್ರಾಣದ ತ್ಯಾಗವಾಗಿದೆ, ಆ ಬಲಿದಾನವಾಗಿದೆ. ನಮಗೆ ಆ ಬೆಂಕಿಯಂತೆ ಪ್ರಕಾಶಿಸುವ ದೇವರ ಮುಂದೆ, 1000 ಸೂರ್ಯರಿಗಿಂತ ಪ್ರಕಾಶಮಾನವಾದ ಆ ದೇವರ ಮುಂದೆ ನಿಲ್ಲುವ ಯೋಗ್ಯತೆ ಕೊಟ್ಟಿದೆ. ಪ್ರಿಯರೇ, ಯೌವಾನರಿಗೆ ಆ ಪ್ರಕಟಣೆಯಾದಾಗ, ಆ ದರ್ಶನವಾದಾಗ ಅವರು ಸತ್ತಂತೆ ಆದ್ರು. ಆ 24 ಸಭಾ ಪ್ರಮುಖರು ಆ ದೇವಾದಿ ದೇವನ ಮುಂದೆ ಸಂಪೂರ್ಣವಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡರು. ಎಷ್ಟೋ ಸಂತರುಗಳು, ಎಷ್ಟೋ ಹುತಾತ್ಮರು, ದೇವರಿಗಾಗಿ ಜೀವಿಸಿದ ಪೂರ್ವಜರು ಪ್ರಿಯರೇ, ದೇವರ ಮುಂದೆ ಸಂಪೂರ್ಣವಾಗಿ ಎಲ್ಲವನ್ನು ಕೊಟ್ಟು ಬಿಟ್ರು. ಜೀವಿಸುವುದಾದ್ರೂ ಈ ಕ್ರಿಸ್ತನಿಗಾಗಿಯೇ ಅಂತ ಅವರಿಗೆ ಆ ಮನಸ್ಸು ಎಲ್ಲಿಂದ ಬಂತು ಪ್ರಿಯರೇ? ಅವರ ಪ್ರೀತಿಯಾಗಿದೆ. ಇವತ್ತು ಆ ಪ್ರೀತಿಯನ್ನು ನಾವು ಅನುಭವಿಸೋಣ. ನಮ್ಮಲ್ಲಿ ಇವತ್ತು ಪ್ರೀತಿಯ ಕೊರತೆ ಇದೆ. ಆ ಪ್ರೀತಿ ಎಲ್ಲೂ ಸಿಗಲ್ಲ ಪ್ರಿಯರೇ, ಮನುಷ್ಯರಲ್ಲಿ ಕಾಣಲ್ಪಡಲ್ಲ. ನಮ್ಮ ನೆರೆಯವರಲ್ಲಿ, ನಮ್ಮ ಫ್ರೆಂಡ್ಸಲ್ಲಿ, ನಮ್ಮ ಒಡ ಹುಟ್ಟಿದವರಲ್ಲಿ, ನಮ್ಮ ತಂದೆ ತಾಯಿಯಲ್ಲಿ ಆ ಪ್ರೀತಿ ಇಲ್ಲ. ಆ ಪ್ರೀತಿ ಇರೋದು ಕ್ರಿಸ್ತನಲ್ಲಿ ಮಾತ್ರ. ಆ ಪರಿಪೂರ್ಣ ಪ್ರೀತಿ ನಮ್ಮ ಭೀತಿಯನ್ನು ಹೊರದೂಡುತ್ತೆ. ಆ ಪ್ರೀತಿಯನ್ನು ಈ ಸಮಯದಲ್ಲಿ ತುಂಬಿಸಿಕೊಳ್ಳೋಣ, ಅವರನ್ನು ಆರಾಧಿಸೋಣ. ಆ ವಾಕ್ಯದ ಮುಖಾಂತರ ಆ ಪ್ರೀತಿಯನ್ನು ನಾವು ಪಡ್ಕೊಳ್ಬೋದು. ವಿಶ್ವಾಸದ ಮುಖಾಂತರ ಆ ಪ್ರೀತಿಯನ್ನು ನಾವು ಗಳಿಸ್ಬೋದು ಪ್ರಿಯರೇ. ಇವತ್ತು ನಮ್ಮ ಸಂಪಾದನೆ ಆ ಪ್ರೀತಿಯಾಗಿರಲಿ. ಬೆಂಕಿಯಂತೆ ಉರಿಯುವ ನೇತ್ರಗಳುಳ್ಳ ಸೌಂದರ್ಯವೇ, ಮಧ್ಯಾಹ್ನದ ಸೂರ್ಯನಂತೆ ಪ್ರಕಾಶವಾದ ವೈಭವವೇ, ಬೆಂಕಿಯಂತೆ ಉರಿಯುವ ನೇತ್ರಗಳುಳ್ಳ ಸೌಂದರ್ಯವೇ, ಮಧ್ಯಾಹ್ನದ ಸೂರ್ಯನಂತೆ ಪ್ರಕಾಶವಾದ ವೈಭವವೇ, ಆರಾಧನೆಗೆ ಯೋಗ್ಯ ನೀನೇ, ಸ್ತುತಿಗಳ ಮಧ್ಯದಿ ಇರುವವರೇ, ಆರಾಧನೆಗೆ ಯೋಗ್ಯ ನೀನೇ, ಸ್ತುತಿಗಳ ಮಧ್ಯದಿ ಇರುವವರೇ, ನೀ ಸೇನೆಗಳ ಕರ್ತರೇ, ಪರಿಶುದ್ಧರು, ನೀ ಪರಿಶುದ್ಧ ಪರಿಶುದ್ಧರೇ, ಒಬ್ಬರೇ ಪರಿಶುದ್ಧರು, ನೀ ಸೇನೆಗಳ ಕರ್ತರೇ, ನೀ ಪರಿಶುದ್ಧ ಪರಿಶುದ್ಧರೇ, ಪರಿಶುದ್ಧರೇ ಪರಿಶುದ್ಧರೇ, ಸೇನೆಗಳ ಕರ್ತರೇ, ಪರಿಶುದ್ಧರೇ ಪರಿಶುದ್ಧರೇ, ಸೇನೆಗಳ ಕರ್ತರೇ, ಮಹಾ ಮಹಾ ಪರಿಶುದ್ಧ ಸ್ಥಳದಿ ನಿಂತು ನಿನ್ನನ್ನು ಆರಾಧಿಸುವೆ, ಪ್ರಭಾವಮಾನ ಸ್ತೋತ್ರಕ್ಕೆ ಯೋಗ್ಯ ಯೇಸು ನಿನ್ನನ್ನು ಆರಾಧಿಸುವೆ, ಮಹಾ ಪರಿಶುದ್ಧ ಸ್ಥಳದಿ ನಿಂತು ನಿನ್ನನ್ನು ಆರಾಧಿಸುವೆ, ಪ್ರಭಾವಮಾನ ಸ್ತೋತ್ರಕ್ಕೆ ಯೋಗ್ಯ ಯೇಸು ನಿನ್ನನ್ನು ಆರಾಧಿಸುವೆ, ಆರಾಧನೆಗೆ ಯೋಗ್ಯ ನೀನೇ, ಸ್ತುತಿಗಳ ಮಧ್ಯದಿ ಇರುವವರೇ, ಆರಾಧನೆಗೆ ಯೋಗ್ಯ ನೀನೇ, ಸ್ತುತಿಗಳ ಮಧ್ಯದಿ ಇರುವವರೇ, ನೀ ಸೇನೆಗಳ ಕರ್ತರೇ, ನೀ ಪರಿಶುದ್ಧ ಪರಿಶುದ್ಧರೇ, ನೀ ಸೇನೆಗಳ ಕರ್ತರೇ, ನೀ
ಪರಿಶುದ್ಧ ಪರಿಶುದ್ಧರೇ, ನೀ ಸೇನೆಗಳ ಕರ್ತರೇ, ನೀ ಪರಿಶುದ್ಧ ಪರಿಶುದ್ಧರೇ, ನೀ ಸೇನೆಗಳ ಕರ್ತರೇ, ನೀ ಪರಿಶುದ್ಧ ಪರಿಶುದ್ಧರೇ, ಶುದ್ಧರೇ ಪರಿಶುದ್ಧರೇ, ಪರಿಶುದ್ಧರೇ, ನೀವು ಪರಿಶುದ್ಧರೇ. ಎಜೆಕಿಯಲನ 36ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ ಹೇಳುತ್ತೆ, ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸುವೆನು, ನೀವು ನಿರ್ಮಲರಾಗುವಿರಿ, ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನನ್ನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ಹೌದು ಪ್ರಿಯರೇ, ನಾವು ಇಲ್ಲಿ ಬಂದ ಪರ್ಪಸ್, ಉದ್ದೇಶ ದೇವರನ್ನು ನೋಡೋದಕ್ಕಾಗಿ, ಅವರನ್ನು ಹರಸೋದಕ್ಕಾಗಿ, ಅವರನ್ನು ಆರಾಧಿಸೋದಕ್ಕಾಗಿ. ಅವರ ಸಾನ್ನಿಧ್ಯಕ್ಕೆ ಬಂದ ಪ್ರತಿಯೊಬ್ಬರಿಗೆ ಪ್ರಿಯರೇ ದೊರಕುವ ಒಂದು ದೊಡ್ಡ ಆಶೀರ್ವಾದ, ವಾಗ್ದಾನವಾಗಿದೆ ಇದು. ಅವರು ನಮ್ಮಲ್ಲಿರುವ ಎಲ್ಲ ಹೊಲಸಿನಿಂದ, ಸಕಲ ವಿಗ್ರಹಗಳಿಂದ ನಮ್ಮನ್ನು ಶುದ್ಧಿಗೊಳಿಸುವವರಾಗಿದ್ದಾರೆ, ನಮಗೆ ಹೊಸ ಮನಸ್ಸನ್ನು ಕೊಡುವವರಾಗಿದ್ದಾರೆ. ಇವತ್ತು ನಮ್ಮಲ್ಲಿರುವ ಸ್ವಭಾವ, ಕೋಪ, ದ್ವೇಷ, ಮತ್ಸರ, ಹಗೆತನ, ಅಹಂಕಾರ, ಎಲ್ಲ ಲೋಪದೋಷಗಳಿಂದ ನಮ್ಮ ಹೃದಯ ತುಂಬಿದೆ. ಎಲ್ಲ ರೀತಿಯ ವಿಗ್ರಹ ಆರಾಧನೆಗಳಿಂದ, ಅಶ್ಲೀಲ ನಡತೆಯಿಂದ ನಮ್ಮ ಮನಸ್ಸು ತುಂಬಿದೆ. ಈ ಒಂದು ಸಮಯದಲ್ಲಿ ಯೇಸು ಸ್ವಾಮಿ ಕೊಡುವ ವಾಗ್ದಾನ, ನಿಮ್ಮ ಕಲ್ಲಾದ ಹೃದಯವನ್ನು, ನಿಮ್ಮ ಅಶುದ್ಧವಾದ ಮನಸ್ಸನ್ನು ನಾನು ತೆಗೆದು ಹಾಕ್ತೇನೆ, ನಿಮಗೆ ಶುದ್ಧ ಹೃದಯವನ್ನು ಇವತ್ತು ನಾನು ಕೊಡ್ತೇನೆ. ಪ್ರಿಯರೇ, ವಿಶ್ವಾಸದಿಂದ ಸ್ವೀಕಾರ ಮಾಡಿ ಈ ವಾಕ್ಯಗಳನ್ನು. ಮರಿಯಳು ದೀನಳಾಗಿ ಸ್ವೀಕಾರ ಮಾಡಿದ್ಲು. ಆ ಸಮಯದಲ್ಲಿ ಆಕೆ ಯೇಸುವನ್ನು ಗರ್ಭ ಧರಿಸಿದ್ಲು. ಇವತ್ತು ನಾವು ವಿಶ್ವಾಸದ ಮುಖಾಂತರ ಸ್ವೀಕಾರ ಮಾಡುವಾಗ ಯೇಸುವನ್ನು, ಆ ಆತ್ಮರನ್ನು, ಆ ಹೊಸ ಹೃದಯವನ್ನು ನಾವು ಪಡೆಯುವವರಾಗಿದ್ದೇವೆ. ವಿಶ್ವಾಸದಿಂದ ಸ್ವೀಕಾರ ಮಾಡೋಣ. ಒಂದು ಸಾಮಾನ್ಯ ಆತ್ಮಿಕ ವಿಶ್ವಾಸ ಪ್ರಿಯರೇ, ದೊಡ್ಡದೇನು ಅಲ್ಲ, ಸಾಸಿವೆ ಕಾಳಿನಷ್ಟು ವಿಶ್ವಾಸ ಸಾಕು. ಯೇಸುವಲ್ಲಿ ನಂಬೋಣ ಪ್ರಿಯರೇ, ನಂಬಿಕೆ ಇಡೋಣ. ನಮ್ಮ ಸ್ವಭಾವಗಳಲ್ಲಿ ಬದಲಾವಣೆ ನಮಗೆ ತರೋದಕ್ಕೆ ಆಗೋದಿಲ್ಲ, ಆದರೆ ಶಕ್ತರಾದವರು ನಮ್ಮ ಒಳಗೆ ಬಂದರೆ ಅವರಿಂದ ಎಲ್ಲವೂ ಸಾಧ್ಯ. ನಮ್ಮ ಮುಖಾಂತರ ಪ್ರೀತಿ, ಶಾಂತಿ, ಸಮಾಧಾನ, ನಮ್ಮ ಬಾಯಿಯಿಂದ ಕೃಪೆ ತುಂಬಿದ ಮಾತುಗಳು ಬರುತ್ತೆ. ಇತರರನ್ನು ಯೇಸು ಕ್ರಿಸ್ತರ ಮನೋಭಾವದಲ್ಲಿ ನೋಡೋದಕ್ಕಾಗುತ್ತೆ. ಈ ಸಮಯದಲ್ಲಿ ಅವರ ಆತ್ಮರಿಗಾಗಿ ಮತ್ತೆ ನಾವು ಕೇಳಿಕೊಳ್ಳೋಣ. ಪಂಚಾಶತಮ ಹಬ್ಬದಂದು ಆತ್ಮರಿಂದ ತುಂಬಲ್ಪಟ್ಟಾಗ ಆ ಪ್ರೇಷಿತರಲ್ಲಿರುವ ಭಯ ದೂರವಾಯಿತು. ಅವರು ಪ್ರೀತಿಯಿಂದ ತುಂಬಲ್ಪಟ್ಟರು, ಪ್ರೀತಿಯಿಂದ ಸೇವೆ ಮಾಡಿದ್ರು. ಇವತ್ತು ನಾವು ಕೂಡ ಪ್ರೀತಿಯಿಂದ ಸೇವೆ ಮಾಡುವವರಾಗೋಣ. ಮಿತಿ ಇಲ್ಲದೆ ನನ್ನನ್ನು ತುಂಬಿಸಯ್ಯ, ಮಿತಿ ಇಲ್ಲದೆ ನನ್ನನ್ನು ತುಂಬಿಸಯ್ಯ. ಪರಿಶುದ್ಧ ಆತ್ಮನೇ ನನ್ನನ್ನು ತುಂಬಿಸು, ನನ್ನನ್ನು ತುಂಬಿಸು ಅಪ್ಪ ಪಿತನೇ, ನನ್ನನ್ನು ತುಂಬಿಸು ಅಂತ ಕೇಳಿಕೊಳ್ಳುವ ಪ್ರತಿಯೊಬ್ಬರಿಗೂ ಇವತ್ತು ಪವಿತ್ರಾತ್ಮ ಧಾರೆ ಅವರು ಸುರಿಸುವವರಾಗಿದ್ದಾರೆ. ಈ ಸಮಯದಲ್ಲಿ ದಾಹಗೊಳ್ಳೋಣ. ನನಗೆ ಪವಿತ್ರಾತ್ಮರು ಬೇಕು, ಅವರ ಶಕ್ತಿ ನನಗೆ ಬೇಕು. ಓ ಪರಿಶುದ್ಧ ಆತ್ಮರೇ, ನನ್ನಲ್ಲಿ ಬನ್ನಿರಿ. ಪರಿಶುದ್ಧಾತ್ಮರೇ, 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 ಮಿತಿ ಇಲ್ಲದೆ ನನ್ನನ್ನು ತುಂಬಿಸಯ್ಯ.
ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ದಾಹಗೊಳ್ಳೋಣ, ಪರಿಶುದ್ಧಾತ್ಮರೇ ಕೇಳೋಣ. ಪರಿಶುದ್ಧಾತ್ಮರೇ ಒಳ್ಳೆಯ ಪದಾರ್ಥಗಳನ್ನು ಕೊಡುವ ತಂದೆ ಮಿತಿಯಿಲ್ಲದೆ ನನ್ನನ್ನು ಅವರ ತುಂಬಿಸಯ್ಯ. ಆತ್ಮರನ್ನು ಕೊಡುವವರಾಗಿದ್ದಾರೆ. ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಪರಿಶುದ್ಧಾತ್ಮರೇ ಪರಿಶುದ್ಧಾತ್ಮರೇ ಅಧಿಕವಾಗಿ ನನ್ನನ್ನು ತುಂಬಿಸಯ್ಯ. ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಅಧಿಕವಾಗಿ ನನ್ನನ್ನು ತುಂಬಿಸಯ್ಯ. ಅದು ಮೊಣಕಾಲಷ್ಟು ಸಾಲದು, ಸೊಂಟದವರೆಗೂ ಸಾಲದು. 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 ಈಜಾಡುವ ಅಳತೆಗೆ ಬೇಕಯ್ಯ. Yes, Lord. ಓ ಈಜಾಡುವ ಅಳತೆಗೆ ಬೇಕಯ್ಯ. ಈಜಾಡುವ ಅಳತೆಗೆ ಬೇಕಯ್ಯ. ಓ ಈಜಾಡುವ ಅಳತೆಗೆ ಬೇಕಯ್ಯ. ಮಿತಿಯಿಲ್ಲದೆ 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 ನನ್ನನ್ನು ತುಂಬಿಸಯ್ಯ. ಆತ್ಮರೇ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಆತ್ಮರೇ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಕರಗಳ ತಟ್ಟಿ ಹಾಡೋಣ. ಪರಿಶುದ್ಧಾತ್ಮರೇ ಪರಿಶುದ್ಧಾತ್ಮರೇ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಪರಿಶುದ್ಧಾತ್ಮರೇ ಪರಿಶುದ್ಧಾತ್ಮರೇ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಪರಿಶುದ್ಧಾತ್ಮರೇ ಪರಿಶುದ್ಧಾತ್ಮರೇ ಅಧಿಕವಾಗಿ ನನ್ನನ್ನು ತುಂಬಿಸಯ್ಯ. ಪರಿಶುದ್ಧಾತ್ಮರೇ ಪರಿಶುದ್ಧಾತ್ಮರೇ ಅಧಿಕವಾಗಿ ನನ್ನನ್ನು ತುಂಬಿಸಯ್ಯ. ಅದು ಮೊಣಕಾಲಷ್ಟು ಸಾಲದು, ಸೊಂಟದವರೆಗೂ ಸಾಲದು. 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 ಈಜಾಡುವ ಅಳತೆಗೆ ಬೇಕಯ್ಯ. ಓ ಈಜಾಡುವ ಅಳತೆಗೆ ಬೇಕಯ್ಯ. ಈಜಾಡುವ ಅಳತೆಗೆ ಬೇಕಯ್ಯ. ಓ ಈಜಾಡುವ ಅಳತೆಗೆ ಬೇಕಯ್ಯ. ಮಿತಿಯಿಲ್ಲದೆ 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 ನನ್ನನ್ನು ತುಂಬಿಸಯ್ಯ. ಆತ್ಮರೇ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಆತ್ಮರೇ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ.
ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ ಆತ್ಮರೇ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ ಹಾಲೆಲೂಯ 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 ಹಾಲೆಲೂಯ